ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ದು ಗಾಡಿ ಯಾವ ಸೇರಿಗಿರುತ್ತಲ್ಲ ಗಾಡಿದಂತ 7ರಿಂದ 8 ಫೋಟೋ ಕರೆಕ್ಟಾಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡಬೇಕನ್ನಾಗಿತ್ತಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ. ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕಂತ ಅನಿಸಿದ್ರೆ, ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟಿನೇ ಒಂದು ನಂಬರ್ ಕೊಟ್ಟಿರ್ತೀವಿ, ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಒಂದು ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂತಂದರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರೇ, ಸೋಲ್ಡ್ ಔಟ್ ಅಂತ ಹಾಕಿರ್ತೀವಿ ವೀಕ್ಷಕರೇ. ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರೇ, ಆದರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ, ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ. ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ, ಬೆಲ್ ಐಕನ್ ಕೂಡ ಒತ್ತಿ. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹೇಳಿ ಸರ್, ನಮಗೊಂದು ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ. ಹೌದು ಸರ್. ಯಾವ್ದ್ರಿ ಸರ್ ಇದು? ಇದು ಫರ್ಡ್ ಫಿಗೋ. ಫೋರ್ಡ್ ಪಿಗೋನ ಇದು? ಹೌದು. ಏನೈತ್ರಿ ಮಾಡಲ್ಲು? ಇದು 2012 ಸರ್. 2012 ಮಾಡಲ್ ಐತ್ರಿ? ಹೌದು ಹೌದು. ಓಕೆ. ಓನರ್ ಎಷ್ಟಿದ್ರೆ ಗಾಡಿಗೆ? ನಾನು 2ನೇ ಓನರ್ ಸರ್. ಗಾಡಿ ಇವಾಗ ಯಾರು ತೊಗೊಂತಾರೆ ಅವರು ತರ್ಡ್ ಓನರ್ ಆಗ್ತಾರೆ? ಹೌದು ಹೌದು. ಯಾರು ತಗೊಂತಾರೋ ಅವ್ರು 3rd ಓನರ್. ಸರ್ ರನ್ನಿಂಗಲ್ಲಿ ಎಷ್ಟು ಆಗೈತ್ರಿ ಇದು ಕಿಲೋಮೀಟ್ರ್ ಓಡಿರೋದು? ಇದು 84 ಆಗಿದೆ ಸರ್. 84,000 ಕಿಲೋಮೀಟ್ರ್ ಓಡೈತ್ರಿ? ಹೌದು ಹೌದು. ಮೀಟ್ರ್ ಚಲ್ತಿಯಲ್ಲಿ ಐತ್ರಿ? ಸರ್? ರನ್ನಿಂಗ್ ಮೀಟ್ರ್ ಚಲ್ತಿಯಲ್ಲಿ ಇರುವಂಥದ್ದು ರೀ? ಹೌದು, ಚಾಲ್ತಿಯಲ್ಲಿದೆ ಸರ್ ಮೀಟ್ರು. ಓಕೆ. ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದ್ರೆ? ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಟೈರ್ ಕೂಡ? ಟೈರು 4 ಟೈರು ಒಂದು 50% ಇದಾವೆ ಸರ್. ಸ್ಟೆಪ್ನಿನೂ ಇದೆ ಗಾಡೀಲಿ. ಓಕೆ. ಆಮೇಲೆ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ, AC ಇದೆ, ಹಾಂ. ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ. ಆಮೇಲೆ ಲೆದರ್ ಸೀಟು. ಹಾಂ. ಆಮೇಲೆ 3D ಮ್ಯಾಟ್ ಹಾಕ್ಸಿದ್ದೀನಿ ನಾನು. ಓಕೆ. ಆಮೇಲೆ ಪೈಂಟ್ ಆಗಿತ್ತು ಫಸ್ಟ್ ಓನರ್ದಿಂದ ನಾನು ತಗೊಂಡ್ನಲ್ಲ, ಆವಾಗಲೇ ಸ್ಕ್ರಾಚಸ್ ಅದು ಇದು ಅಂತ ಏನೇನೋ ಇದಾಗಿತ್ತು ಅಂದ್ಬಿಟ್ಟು ಅವ್ರು ಪೈಂಟ್ ಹೊಡ್ಸಿದ್ರು ಹೌದಾ? ಹಾಂ. ನಾರ್ಮಲ್ಲು. ಹಾಂ ಹಾಂ. ಆಮೇಲೆ ಬಂಪರ್ ಒಂದು ಡ್ಯಾಮೇಜ್ ಆಗಿತ್ತು, ನಾನು ಹೊಸಾದು ಹಾಕ್ಸಿದ್ದೀನಿ ನಾನು ಬಂಪರ್. ಹೊಸದು ಹಾಕ್ಸಿದ್ರೆ ತಾವು? ಹ್ಞೂ, ಹೊಸಾದು ಹಾಕ್ಸಿದ್ದೀನಿ ನಾನು ಶೋರೂಮಿಂದಾನೆ. ಹಾಂ ಹಾಂ. ಆಕ್ಸಿಡೆಂಟ್ ಏನೂ ಆಗಿಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು. ಓಕೆ. ಅಷ್ಟೇ ಸರ್. ಇನ್ನೇನು ಇಂಜಿನ್ ಎಲ್ಲ ಚೆನ್ನಾಗಿದೆ. ಕಿಲೋಮೀಟ್ರು ಟೌನಲ್ಲಿ ಒಂದು 18 ಕೊಡುತ್ತೆ ಸರ್. 18 19 ಹಂಗೆ ಕೊಡುತ್ತೆ. ಲಾಂಗ್ ಎಲ್ಲರೂ ಡಿಸ್ಟೆನ್ಸಲ್ಲಿ ಹೋದರೆ ಹೈವೇಯಲ್ಲಿ ಒಂದು 23 24 ಬರುತ್ತೆ ಸರ್. ಇದು ಡೀಸೆಲ್ ರೆಂಟಾ ಪೆಟ್ರೋಲ್ ರೆಂಟಾ? ಡೀಸೆಲ್ ಸರ್ ಇದು. ಓಕೆ. 18ರಿಂದ 20 ತನಕ ಮೈಲೇಜ್ ಬರ್ತೈತೆ ರೀ? ಹೌದು ಹೌದು ಸರ್. ಏನು ಓಕೆ. ಗಾಡಿದಾದರೆ ಅದೆಲ್ಲ ಮೈಲೇಜ್ ಒಳ್ಳೆ ಚೆನ್ನಾಗಿ ಬರುತ್ತೆ ಸರ್. ಇವಾಗ ಇದು ಕಂಪ್ನಿ ಪೇಂಟ್ ಏನಲ್ಲ, ಫಸ್ಟ್ ಓನರ್ ಇದ್ದಾಕರೇ ಅವರೇ ಕೂಡ ಟಚ್ ಅಪ್ ಹಾಂ ಸಣ್ಣ ಹಾಂ ಪುಟ್ಟ ಕ್ರ್ಯಾಸಸ್ ಆಗಿದೆ ಅಂತ ಅವ್ರು ಹಾಂ ರೀಪೇಂಟ್ ಸಂಪೂರ್ಣವಾಗಿ ಗಾಡಿ ಮಾಡಿದ್ದಾರೆ? ಮಾಡಿದ್ದಾರೆ. ಓಕೆ. ನಿಮ್ಮ ಕೈಯಲ್ಲಿ ಮಾತ್ರ ಇವಾಗ ಸಂಪೂರ್ಣವಾಗಿ ಕ್ಲಿಯರ್ ಐತ್ರಿ? ಅಂದರೆ ಗಾಡಿ ಮೇಲೆ ಕೇಸಸ್ ಏನು ಆಗಿರ್ಬೋದು, ಓವರ್ಸಿನಲ್ ಜಂಪ್, ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ರೀ? ಏನೂ ಇಲ್ಲ. ಡಾಕ್ಯುಮೆಂಟ್ ನನ್ನ ಹೆಸರಲ್ಲೇ ಇದೆ ಎಲ್ಲ. ಹ್ಞೂ ಹ್ಞೂ. ಇದು ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಆಮೇಲೆ ಇನ್ನೊಂದೇನೆಂದರೆ ಇದು ಇನ್ಶೂರೆನ್ಸು ಲ್ಯಾಪ್ಸ್ ಇದೆ ಸರ್ ಅದು. ಓಕೆ. ಹಾಂ, ನನ್ನ ಇದರಲ್ಲಿ ಯಾಕಂದರೆ ನಾನೆಲ್ಲೂ ಹೊರಗಡೆ ಹೋಗಿಲ್ಲ ಅಂದ್ಬಿಟ್ಟು ಒಂದು 3 ತಿಂಗಳೇನೋ ಆಯಿತು. ಲ್ಯಾಪ್ಸ್ ಇದೆ. ಅಕಸ್ಮಾತ್ ಯಾರಾದರೂ ಬೈ ಮಾಡಿದ್ರೆ ಹಾಂ. ನಾನು ಇದು ಇನ್ಶೂರೆನ್ಸ್ ಇದು ಮಾಡಿಕೊಡ್ತೀನಿ, ಫ್ರೆಶ್ ಇನ್ಶೂರೆನ್ಸ್ ಹಾಕಿಸ್ಕೊಡ್ತೀನಿ ಸರ್. ನೀವು ಕಟ್ಕೊಡ್ತೀರಾ ಫ್ರೆಶ್ ಇನ್ಸೂರೆನ್ಸು? ಆಯ್ತು ಸರ್. ಹಾಂ ಸರ್. ಇವಾಗ FC ಹತ್ರ ರನ್ನಿಂಗಲ್ಲಿ ಇರುವಂಥದ್ದು, ಯಾಕಂದರೆ ವೈಟ್ ಬೋರ್ಡ್ ಅಂದ ಬಳಿಕ 2012 ಮಾಡಲು 27 ತನಕ ಇದೆಯಾ FC? ಹಾಂ, ಇದೆ ಸರ್. 27ವರೆಗೂ FC ಇದೆ. ಓಕೆ ಸರ್. ಇವಾಗ ಇಂಟೀರಿಯರ್ ಎಲ್ಲ ಒಳಗಡೆ ಅಂದರೆ ಫೀಚರ್ಸು ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಮ್ಯೂಸಿಕ್ ಸಿಸ್ಟಮ್ ಇದು ಕೂಡ ಎಲ್ಲ ಚಲ್ತಿಯಲ್ಲಿ ಇರುವಂಥದ್ದಾ? ಹೌದು. ಪವರ್ ವಿಂಡೋ ಬರೀ ಮುಂದ್ಗಡೆ ಪವರ್ ವಿಂಡೋ ಇದೆ ಸರ್, ಹಿಂದ್ಗಡೆ ಹ್ಯಾಂಡ್ಲ್. ಹಾಂ ಹಾಂ. ಅದೇ ಮ್ಯಾನ್ಯುವಲ್ ಬರ್ತೈತೆ ರೀ? ಮ್ಯಾನ್ಯುವಲ್ ಬರುತ್ತೆ. ಓಕೆ. ಮುಂದ್ಗಡೆ ಫ್ರಂಟಲ್ಲಿ ಪವರ್ ವಿಂಡೋ ಇದೆ. ಹ್ಞೂ ಹ್ಞೂ. ಆಮೇಲೆ ಒಂದು ಏರ್ ಬ್ಯಾಗ್ ಇದೆ. ಏರ್ ಬ್ಯಾಗ್ನೂ ಐತ್ರಿ ಒಂದು? ಒಂದು. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಿ ಪ್ರೈಸ್ ಈ ವೆಹಿಕಲ್ಗೆ? ಸರ್ ಇದು ನಾನು 2,25,000 ಹೇಳ್ತಿದ್ದೀನಿ ಸರ್. ಹಾಂ. 2,25,000 ರೂಪಾಯಿ ನನ್ನದು ಆಸ್ಕಿಂಗ್ ಇದೆ ಪ್ರೈಸು. ಓಕೆ. ಹೆಚ್ಚು ಕೊಡೋ ಕಮ್ಮಿ ರೇಟ್? ನಿಮ್ಮ ಹಾಂ. ಚಾನಲ್ನಿಂದ ಬಂದರೆ ಒಂದು ಹೆಚ್ಚು ಕಮ್ಮಿ ಮಾಡಿಕೊಡೋಣ ತಾವೆ ಸರ್. ಓಕೆ. ಮಾಡಲು 2012 ಐತ್ರಿ, ತಾವು ಸೆಕೆಂಡ್ ಓನರ್, ಗಾಡಿ ಮಾತ್ರ ಸಂಪೂರ್ಣವಾಗಿ ರೀಪೇಂಟ್ ಆಗೈತಿ, ಇನ್ಶೂರೆನ್ಸ್ ಕೂಡ ಲ್ಯಾಪ್ಸ್ ಆಗೈತಿ, ತಾವು ಕಟ್ ಕೊಡ್ತೀರಾ? 2,25,000 ತಾವು ರೇಟಿಂಗ್ ಕೋಟ್ ಮಾಡ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಬಂದವರಿಗೆ ಹೆಚ್ಚು ಕಡಿಮೆ ಅಂದ್ರೆ ಏನು ಮಾಡ್ತೀರಿ ಸರ್? ನೋಡೋಣ ಸರ್, ಒಂದು ಸ್ವಲ್ಪ ಅನುಸರಿಸ್ಕೊಂಡು ಮಾಡ್ಕೊಂಡು ಕೊಡ್ತೀನಿ ನಾನು. ಒಂದು 10,000 ರೂಪಾಯಿ ಅನುಸರಿಸಿಕೊಂಡು ಮಾಡಿ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ? ಒಟ್ಟಿನಲ್ಲಿ ಫಿಕ್ಸ್ ರೇಟ್ ಮಾಡ್ತೀನಿ ಏನಿಲ್ಲ? ಮಾಡ್ತೀನಿ ಸರ್. ಬಂದು ನೋಡಲಿ, ಗಾಡಿ ನೋಡಿ ಒಂದು ಸ್ವಲ್ಪ ಇದಾಗಲಿ ಅವರಿಗೆ. ಹಾಂ. ಸ್ವಲ್ಪ ಏನು ಮಾತುಕತೆ ಏನಾದ್ರು ಇದ್ದರೆ ನೋಡಿ ಮಾಡಿಕೊಡೋಣ ಸರ್. ಓಕೆ. ಇನ್ಶೂರೆನ್ಸ್ ಕೂಡ ತಾವೇ ಫ್ರೆಶ್ ಆಗಿ ಮಾಡಿಕೊಡ್ತೀರಾ? ಹಾಂ, ಆಯ್ತು, ನಾನು ಮಾಡಿಕೊಡ್ತೀನಿ ಸರ್. ಓಕೆ ಸರ್. ಇದು ಗಾಡಿ ಇರುವಂಥ ಲೊಕೇಶನು? ಇದು ಹರಿಹರ ಸರ್, ದಾವಣಗೆರೆ ಡಿಸ್ಟಿಕ್ಕು ಹರಿಹರ. ಓಕೆ. ಹರಿಹರ ಟೌನ್ ರೀ? ಹೌದು ಹೌದು, ಅದೇ ಟೌನಲ್ಲೇ ಸರ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಸರ್? ಇದೆ ಸರ್ ನನ್ನ ನಂಬರು.
ಓಕೆ ಅಪ್ಡೇಟ್ ಮಾಡಿರ್ತೀವಿ. ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಆಯ್ತು ಸರ್ ಮಾಡೋಣ ಸರ್. ಓಕೆ ಸರ್, ಥ್ಯಾಂಕ್ ಯು.